ಹೇಳ್ತಾ ಇರ್ತೀವಿ, ಸ್ವಲ್ಪ ಹಣ ಕೂಡಿಡು ಅಥವಾ ಆಸ್ತಿ ಮಾಡ್ಕೋ, ಚಿನ್ನ ಖರೀದಿ ಮಾಡೋ ಎಲ್ಲ ಮಾತು ಕೇಳ್ತೀವಿ. ಬಟ್ ಇನ್ವೆಸ್ಟ್ಮೆಂಟ್ ಇದನ್ನ ನಾವು ಮಾರ್ಕೆಟ್ ಲ್ಯಾಂಗ್ವೇಜ್ ಅಲ್ಲಿ ವಿಶ್ಲೇಷಣೆ ಮಾಡೋದಾದ್ರೆ ಇದಕ್ಕೆ ಏನ್ ಅರ್ಥ ಇದೆ ನೋಡಿ? ಇನ್ವೆಸ್ಟ್ಮೆಂಟ್ ಅಂದ್ರೆ ನಾವು ಕನ್ನಡದಲ್ಲಿ ಹೂಡಿಕೆ ಅಂತ ಕರಿತೀವಿ. ಹೂಡಿಕೆ ಅಂದ್ರೆ ಏನ್ ಎಸ್ಪೆಷಲಿ ನಾವು ನೋಡ್ಬೇಕಾಗ್ತದೆ ಅಂತಂದ್ರೆ, ಈಗ ಒಂದು 1910ನೇ ಇಸ್ವಿನಲ್ಲಿ ಒಬ್ಬ ನಾರ್ಮಲ್ ಆಗಿ ಒಂದು ಸ್ಯಾಲರಿಡ್ ಮಿಡಲ್ ಕ್ಲಾಸ್ ಪರ್ಸನ್ಗೆ 10 ರೂಪಾಯಿ ಸಂಬಳ ಇದ್ರೆ ಮೋರ್ ದೆನ್ ಎನಫ್, ಒಳ್ಳೆ ಒಂದು ಲೈಫ್ ನಾವು ಲೀಡ್ ಮಾಡ್ಬೋದಾಗಿರ್ತದೆ. ಹಾಗೆ 1930ರಲ್ಲಿ ಅವ್ರಿಗೆ 100 ರೂಪಾಯಿ ಬೇಕಾಗ್ತದೆ, 1950ರಲ್ಲಿ 1000 ರೂಪಾಯಿ, 1980ರಲ್ಲಿ ಅಥವಾ 90ರಲ್ಲಿ ಅಥವಾ 2000ರಲ್ಲಿ ಒಂದು 10,000 ರೂಪಾಯಿ ಸಂಬಳ ಬೇಕು. ಈಗ 2013ರಲ್ಲಿ ಇದೀವಿ, ಒಂದು 30,000 ಸಂಬಳ ಬೇಕೇ ಬೇಕು ಒಬ್ರು ಆರ್ಥಿಕವಾಗಿ ಒಂದು ಜೀವನ ನಡೆಸೋದಕ್ಕೆ. ಅದೇ ನಾವೇನಾದ್ರು 1930ಕ್ಕೆ ನೋಡಿದ್ರೆ 100 ರೂಪಾಯಿ ಇದ್ದವರು ಈಗ ಅದೇ ಒಂದು 100 ರೂಪಾಯಿ ತಗೊಂಡ್ರೆ ಅವರು ನಾರ್ಮಲ್ ಬೇಸಿಕ್ ಲೈಫ್ ಲೀಡ್ ಮಾಡಕ್ಕಾಗಲ್ಲ. ಸೊ ಇದನ್ನ ಏನಂತೀವಿ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಅಂತ ಕರೀತೀವಿ ನಾವು. ಇನ್ವೆಸ್ಟ್ಮೆಂಟ್ ಅಂದ್ರೆ ಅಪ್ರಿಸಿಯೇಷನ್ ಆಫ್ ಮನಿ. ಅಂದ್ರೆ ನಿಮ್ಮ ಒಂದು ಏನೋ ಒಂದು ಆರ್ಥಿಕ ಸ್ಥಿತಿ ಇರ್ತದೆ, ನಿಮ್ಮ ಹತ್ರ ಒಂದು 10,000 ರೂಪಾಯಿ ಇದ್ರೆ ನೀವೇನಾದ್ರು 1930ರಲ್ಲಿ ಅದೇ 10,000 ರೂಪಾಯಿನ ನೀವು ಎಲ್ಲಾದ್ರೂ ಹೂಡಿಕೆ, ರಿಯಲ್ ಎಸ್ಟೇಟ್ ಇರ್ಬೋದು, ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಖಂಡಿತ ನಿಮ್ಗೆ ಅದು ಕೋಟ್ಯಾಂತರ ರೂಪಾಯಿ ಕನ್ವರ್ಟ್ ಆಗಿರ್ತದೆ. ಅದೇ ನೀವು ಇನ್ವೆಸ್ಟ್ಮೆಂಟೇ ಮಾಡಿದೆ 10,000 ರೂಪಾಯಿ ಎಲ್ಲಾರು ಮಣ್ಣಲ್ಲಿ ಮಚ್ಚಿಟ್ಬಿಟ್ಟು ಈಗ 2010ರಲ್ಲಿ ತೆಗೆದು ನೋಡ್ರೆ ಅದು 10,000 ರೂಪಾಯಿ ಆಗಿರ್ತದೆ. ಸೊ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಾತ್ರ ನೀವು ಆರ್ಥಿಕ ಸ್ಥಿತಿಯ ಡೆವಲಪ್ಮೆಂಟ್ಸ್ ಆಗ್ತದೆ. ಅದಕ್ಕೆ ಅನುಗುಣವಾಗಿ ನಿಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳೋದಕ್ಕೆ ಮತ್ತೆ ಲೈಫ್ ಸ್ಟೈಲ್ ನ ತೊಂದರೆ ಆಗದಂಗೆ ನೋಡ್ಕೊಳೋದಕ್ಕೆ ಕಷ್ಟ ಸ್ಥಿತಿ ಇರ್ಬೋದು, ಮದುವೆ ಮುಂಜೆ ಇರ್ಬೋದು, ಅಥವಾ ನಾವು ಒಂದು ಮನೆ ಕಟ್ಬೇಕಂತ ಇರ್ತೀವಿ, ಅದು ಎಲ್ಲದಕ್ಕೂ ನೀವು ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಲಾಂಗ್ ಟರ್ಮ್ ಅದು ಹೆಲ್ಪ್ ಆಗ್ತದೆ. ಸೊ ಅದೊಂದು ರೀತಿಯ ಒಂದು ಇನ್ವೆಸ್ಟ್ಮೆಂಟ್ ನಾವು ಟರ್ಮಿನಾಲಜಿಲಿ ಹೂಡಿಕೆ ಅಂತ ಕರಿತೀವಿ. ನೀವು ಇನ್ವೆಸ್ಟ್ಮೆಂಟ್ ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ಕೂಡ ಹೇಳಿದ್ರಿ. ತುಂಬಾ ಜನಕ್ಕೆ ಹಣ ಇರುತ್ತೆ, ಬಟ್ ಅದನ್ನ ಹೇಗೆ ಇಡೋದು ಅನ್ನೋದು ಗೊತ್ತಿರಲ್ಲ. ಸೊ ಯಾವ್ಯಾವ ರೀತಿಯಲ್ಲಿ ನಾವು ಈ ರೀತಿ ಹೂಡಿಕೆ ಅಥವಾ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಹಾಗಿದ್ರೆ? ನೋಡಿ, ಹೂಡಿಕೆ ಇನ್ವೆಸ್ಟ್ಮೆಂಟ್ ಅಂದ್ರೆ ನಾವು ಬ್ರೀಫ್ ಆಗಿ ಒಂದು ಎಲ್ಲರಿಗೂ ಒಂದು ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿ ಹೇಳೋದಾದ್ರೆ 2 ತರ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಒಂದು ಪಾಸಿವ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಪಾಸಿವ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನೂ ತೊಂದರೆ ಇಲ್ದಿರ ರಿಸ್ಕ್ ಫ್ರೀ ಇನ್ವೆಸ್ಟ್ಮೆಂಟ್ ಅಂತ ನಾವು ಕರಿತೀವಿ. ಅಂದ್ರೆ ನೀವು ಒಂದು 5,000 ರೂಪಾಯಿ ಹೂಡಿಕೆ ಮಾಡಿದ್ರೆ ಅದು 5,000ಕ್ಕಿಂತ ಕೆಳಗೆ ಹೋಗಲ್ಲ. 5,000 ರೂಪಾಯಿ ಆದ್ರೂ ಕನ್ಫರ್ಮೇಶನ್ ಇರ್ತದೆ. ಸೊ ನಾಲೆಜ್ ಇರೋದಿಲ್ಲ ಅಥವಾ ಏನೋ ಒಂದು ಹೊಸದಾಗಿ ಬಂದಿದ್ದೀನಿ ಆತರ ಅವರು ಇನ್ವೆಸ್ಟ್ ಮಾಡೋದನ್ನ ನಾವು ರಿಸ್ಕ್ ಫ್ರೀ ಇನ್ವೆಸ್ಟ್ಮೆಂಟ್, ಪಾಸಿವ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಹಾಗೆ ಆಕ್ಟಿವ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ, ಅದು ರಿಸ್ಕ್ ಇನ್ವೆಸ್ಟ್ಮೆಂಟ್ ಅಂತ ನಾವು ಕರಿತೀವಿ. ಅಂದ್ರೆ ನಾವು ಸಿಂಪಲ್ ಆಗಿ ಕೇಳ್ತಿರ್ತೀವಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ವಿ ಲಾಸ್ ಆಗಿದೆ ಅಂತ ಹೇಳ್ತೀವಿ, ಅಥವಾ ಬೇರೆ ಯಾವ್ದೋ ಒಂದು ಬೇರೆ ಮ್ಯೂಚುವಲ್ ಫಂಡ್ಸ್ ತಗೊಂಡೆ ಅದ್ರ ಲಾಸ್ ಆಗಿದೆ ಅಂತ ಹೇಳ್ತೀವಿ. ಸೊ ಆತರ ಇನ್ವೆಸ್ಟ್ಮೆಂಟ್ ನಾವು ರಿಸ್ಕ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಸೊ ಹಾಗೆ ಈ ಪಾಸಿವ್ ಇನ್ವೆಸ್ಟ್ಮೆಂಟ್ ಬಂದ್ರೆ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್, ಎಲ್ಲ ನಮ್ಗೆ ಪೂರ್ವಜರು ಹೇಳ್ತಿರ್ತಾರೆ, ಹಿರಿಯರು ಹೇಳ್ತಿರ್ತಾರೆ, ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ಇನ್ವೆಸ್ಟ್ ಮಾಡಪ್ಪ, ಅಥವಾ ಒಂದು ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡು, ಅಥವಾ ಒಂದು ನ್ಯಾಷನಲ್ ಸೇವಿಂಗ್ ಸ್ಕೀಮ್ಸ್ ಹಾಕು. ಇವೆಲ್ಲ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಮ ಏನ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಅದು ಲಾಸ್ ಆಗೋದಿಲ್ಲ. ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಬೇಸಿಕ್ ಪ್ರಿನ್ಸಿಪಲ್ ಅನ್ನು ನಾವು ಹೇಳ್ತೀವಿ, ಅಂದ್ರೆ ಸೇವ್ ಯುವರ್ ಇನ್ವೆಸ್ಟ್ಮೆಂಟ್ ಇಸ್ ದ ಫಸ್ಟ್ ರೂಲ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಆತರ ನಿಮ್ಮ ಹೂಡಿಕೆ ಸೇಫೆಸ್ಟ್ ಆಗಿರ್ತದೆ. ಆತರ ಇನ್ವೆಸ್ಟ್ಮೆಂಟ್ ನಾವು ಪಾಸಿವ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಓಕೆ, ಈಗ ಹಣವನ್ನ ಹೂಡಿಕೆ ಮಾಡೋದು ಬೆಟರಾ, ಅಥವಾ ಈಗ ಕೆಲವರು ಆಸ್ತಿಯಲ್ಲಿ ಖರೀದಿ ಮಾಡಿ ಅದನ್ನ ಮತ್ತೆ ರಿಯಲ್ ಎಸ್ಟೇಟ್ ಹೇಳಿದ್ರಿ ಆತರ ಮಾಡ್ತಾರೆ, ಆಮೇಲೆ ಇನ್ ಕೆಲವರು ಚಿನ್ನವನ್ನ ಖರೀದಿ ಮಾಡ್ತಾರೆ ಅಥವಾ ಬೆಳ್ಳಿಯನ್ನ ಖರೀದಿ ಮಾಡ್ತಾರೆ. ಸೊ ಈ ಮೂರನ್ನ ನಾವು ಗಣನೆಗೆ ತೆಗೆದುಕೊಂಡಾಗ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಬೆಟರ್ ಅಂತ ಹೇಳ್ತಾ ಇದ್ದೀವಿ? ನೋಡಿ, ಇನ್ವೆಸ್ಟ್ಮೆಂಟ್ ಅಂತ ಒಂದು ಟರ್ಮಿನಾಲಜಿ ಕರೆದ್ರೆ ಈಗ ನೀವು ಕೇಳಿದ ಪ್ರಶ್ನೆ ನಾವು ಹೀಗೆ ಅರ್ಥ ಮಾಡ್ಕೋಬಹುದು. ಅಂದ್ರೆ ಹೂಡಿಕೆ, ಈ ಹಣನ ಎಲ್ಲಿ ಹೂಡಿಕೆ ಮಾಡಿದ್ರೆ ನಮ್ಗೆ ಜಾಸ್ತಿ ದ್ವಿಗುಣ ಆಗುತ್ತೆ ಅಥವಾ ಜಾಸ್ತಿ ಲಾಭ ಬರುತ್ತೆ ಅಂತ ನಾವು ಯೋಚಿಸ್ತೀವಿ. ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾರು ಜಾಸ್ತಿ ಲಾಭ ಮಾಡಿದಾರೆ ಅವ್ರನ್ನ ಕೇಳಿದ್ರೆ ಅವ್ರಿಗೆ ಹಣದಿಂದ ಲಾಭ ಆಯ್ತಾ ಅಥವಾ ಇನ್ವೆಸ್ಟ್ಮೆಂಟ್ ಮೇಲೆ ಇರುವ ನಾಲೆಜ್ ಇಂದ ಲಾಭ ಆಯ್ತಾ ಅಂತ ನೋಡ್ಬೇಕಾಗುತ್ತೆ. ಸೊ ನೀವು ಇನ್ವೆಸ್ಟ್ಮೆಂಟ್ ಅಲ್ಲಿ ಜಾಸ್ತಿ ನಾಲೆಜಬಲ್ ಆದ್ರೆ, ಅಂದ್ರೆ ಹೇಗೆ ಇನ್ವೆಸ್ಟ್ ಮಾಡೋದು, ಎಕ್ಸ್ಪರ್ಟೈಸ್ ಎಕ್ಸ್ಪೀರಿಯನ್ಸ್ ತಗೊಂಡ್ರೆ ನೀವು ಜಾಸ್ತಿ ಲಾಭ ಮಾಡ್ತೀರಾ. ಅದೇ ಎಕ್ಸ್ಪರ್ಟೈಸ್ ಇಲ್ಲದೆ ಈಗ ಯಾವ್ದೋ ಒಂದು ಟಿವಿ ಚಾನಲ್ ನೋಡ್ತೀವಿ ಅಥವಾ ಯಾವ್ದೋ ಪೇಪರ್ ನೋಡ್ತೀವಿ, ಅಥವಾ ಯಾರೋ ರೆಫರೆನ್ಸ್ ಪಕ್ಕದವ್ರು ಹೇಳ್ತಾರೆ ನಾನು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೇವೆ ಜಾಸ್ತಿ ಬಂತು, ನಾನು ಚಿನ್ನದಲ್ಲಿ ತಗೊಂಡೆ 2010ರಲ್ಲಿ 21,000 ಆಯ್ತು, ಈಗ 31,000 ಕೊಟ್ಟಾಯ್ತು ಅಂತ. ಸೊ ಅವಾಗ 2012ರಲ್ಲಿ 31,000 ತಗೊಂತಾರೆ, ಈಗ 23,000 ಬಂದಿರುತ್ತೆ. ಆತರ ಬೇರೆಯವರ ಒಂದು ಮಾತು ಕೇಳಿ ಕುರಿ ಮಧ್ಯೆ ಅಥವಾ ಹರ್ಡ್ ಹೈಪೋಥಿಸಿಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ, ಆತರ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಜಾಸ್ತಿ ಲಾಭ ಆಗೋದಿಲ್ಲ. ಸೊ ಬೇಸಿಕ್ಲಿ ನನ್ನ ಒಂದು ಪ್ರಿಡಿಕ್ಷನ್ ಪ್ರಕಾರ ಇನ್ವೆಸ್ಟ್ಮೆಂಟ್ ಗೆ ಬೇಸಿಕ್ ನೆಸೆಸಿಟಿ ದುಡ್ಡಲ್ಲ, ಇನ್ವೆಸ್ಟ್ಮೆಂಟ್ ಇರುವ ಬೇಸಿಕ್ ನೆಸೆಸಿಟಿ ನಾಲೆಜ್. ಸೊ ನೀವು ನಾಲೆಜಬಲ್ ಆಗಿ ಅದಕ್ಕೆ ಬುದ್ಧಿವಂತಿಕೆ ತಗೊಂಡ್ರೆ ನೀವು ಯಾವುದೇ ಒಂದು ಸ್ಥಿತಿನಲ್ಲಿ ಇದ್ರೂ ಇನ್ವೆಸ್ಟ್ಮೆಂಟ್ ಮಾಡೋದ್ರೆ ನಿಮ್ಗೆ ಸುಖಕರವಾಗಿ ಇನ್ವೆಸ್ಟ್ಮೆಂಟ್ ಮಾಡಬಹುದು, ನಿಮ್ಗೆ ಟೆನ್ಷನ್ ಇರೋದಿಲ್ಲ, ಮಾರ್ಕೆಟ್ ವೇರಿಯೇಷನ್ಸ್ ಅದ್ರಲ್ಲಿ ನಿಮ್ಗೆ ತೊಂದರೆ ಆಗೋದಿಲ್ಲ. ಈಗ ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರಿ, ಅದು ಎಷ್ಟರ ಮಟ್ಟಿಗೆ ಸೂಕ್ತ ಅಂದ್ರೆ ಸೇಫ್ ಅಂತ ಹೇಳ್ತೀರಾ? ಇನ್ವೆಸ್ಟ್ಮೆಂಟ್ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ನಾನು ಅವಾಗಲೇ ಹೇಳಿದಂಗೆ 2ನೇ ಭಾಗಕ್ಕೆ ಬರ್ತದೆ, ಅಂದ್ರೆ ರಿಸ್ಕ್ಡ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಸೊ ಮ್ಯೂಚುವಲ್ ಫಂಡ್ಸ್ ಹೇಗೆ ನಡೀತದೆ ಅಂತಂದ್ರೆ ಅದಕ್ಕೆ ಒಂದು ಟರ್ಮಿನಾಲಜಿ ಹೇಳ್ತೀವಿ, ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಕರಿತೀವಿ, ನ್ಯಾವ್ ಅಂತ. ಪ್ರತಿಯೊಂದು ಕಂಪನಿನಲ್ಲಿರುವ ನೆಟ್ ಅಸೆಟ್ ವ್ಯಾಲ್ಯೂ ಮೇಲೆ ಹೋದ ರೀತಿನಲ್ಲಿ ಮ್ಯೂಚುವಲ್ ಫಂಡ್ಸ್ ಮೇಲೆ ಹೋಗ್ತದೆ. ಮತ್ತೆ ಮ್ಯೂಚುವಲ್ ಫಂಡ್ಸ್ ಏನಿದೆ ಅದು ಕಂಪ್ಲೀಟ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ ಏನ್ ಕರಿತೀವಿ, ನಿಫ್ಟಿ, ಸೆನ್ಸೆಕ್ಸ್, ಬುಲ್ ಬೇರ್, ನಮ್ಮ ಮಾರ್ಕೆಟ್ ಮೇಲೆ ಹೋಗಿದೆ ಕೆಳಗೆ ಹೋಗಿದೆ
ಅದ್ರ ಒಂದು ವೇರಿಯೇಷನ್ಸ್ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಡಿಪೆಂಡೆಂಟ್ ಆಗಿರ್ತದೆ. ಸೊ ಆ ಡಿಪೆಂಡೆನ್ಸಿನಲ್ಲಿ ನಿಮ್ಗೆ ಲಾಭ ಬರುತ್ತೆ, ಅದು ಕೆಳಗಡೆ ಹೋದ್ರೆ ನಿಮ್ಗೆ ನಷ್ಟ ಆಗುತ್ತೆ. ಸೊ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ತಪ್ಪೇನಲ್ಲ, ಬಟ್ ಇನ್ವೆಸ್ಟ್ ಮಾಡೋದ್ರಲ್ಲಿ ನಿಮ್ಮ ಹತ್ರ ಒಂದು 100 ರೂಪಾಯಿ ಇದ್ರೆ ಒಂದು 5 ರಿಂದ 10 ರೂಪಾಯಿ ಮಾತ್ರ ಇನ್ವೆಸ್ಟ್ ಮಾಡಿದ್ರೆ ನೀವು ಸೇಫ್ ಆಗಿರುತ್ತೆ. ಓಕೆ ಓಕೆ. ಹಾಗೇನೆ ಈಗ ನಾವು ಚಿನ್ನದ ವಿಷಯಕ್ಕೆ ಬಂದಾಗ ಈಗಷ್ಟೇ ನಾವು ನೋಡ್ತಾ ಇದ್ವಿ ಚಿನ್ನದ ಬೆಳೆ ಮತ್ತಷ್ಟು ಇಳಿಕೆ ಆಗಿದೆ. ಸೊ ಹಾಗಾಗಿ ಜನ ಚಿನ್ನ ಖರೀದಿ ಮಾಡೋದಕ್ಕೆ ತುಂಬಾ ಸೂಕ್ತ ಟೈಮ್ ಅಂತ ಅನ್ಕೋತಾರೆ. ಸೊ ಇದನ್ನ ನಾವು ನೋಡ್ತಾ ಇದ್ರೆ ಚಿನ್ನದ ಮೇಲೆ ಹೂಡಿಕೆ ಮಾಡೋದು ಎಷ್ಟು ಮಟ್ಟಿಗೆ ಸೇಫ್? ಈ ಚಿನ್ನ ಖರೀದಿ ಮಾಡೋಕೆ ಒಳ್ಳೆ ಟೈಮ್ ಅಂತ ಹೇಳ್ತೀರಾ? ನೋಡಿ, ಚಿನ್ನದ ಬಗ್ಗೆ ನಾನು 32-33 ಸಾವಿರದಲ್ಲಿ ಇದ್ದಾಗ ಹೇಳಿದ್ದೀನಿ, ಚಿನ್ನ 26,000 ಬರುತ್ತೆ ಅಂತ ಪ್ರೆಡಿಕ್ಟ್ ಮಾಡಿದ್ವಿ. ಅದೇ ರೀತಿ ಆಗಿದೆ. ಹಾಗೆ ಬೆಳ್ಳಿನಲ್ಲೂ ಹೇಳಿದ್ವಿ 70,000 ತುಂಬಾ ಜನ ನಮ್ಮ ಪ್ರಶ್ನೆಗಳು ಕೇಳಿದ್ರು, ಇನ್ವೆಸ್ಟ್ಮೆಂಟ್ ಅಲ್ಲಿ ಇದೀರಾ, ಪೋರ್ಟ್ಫೋಲಿಯೋ ಮ್ಯಾನೇಜ್ ಮಾಡ್ತೀರಾ, ಸೊ ಈಗ 70,000 ಖರೀದಿ ಮಾಡ್ಬೋದು. ಯಾಕಂದ್ರೆ ಅವಾಗ ಒಂದು ಸುದ್ದಿ ಇತ್ತು 1 ಲಕ್ಷಕ್ಕೆ ಹೋಗ್ತದೆ ಬೆಳ್ಳಿ ಅಂತ. ಬಟ್ ಇವತ್ತಿನ ಬೆಳ್ಳಿಯ ರೇಟ್ 39,500 ರೂಪಾಯಿ ಬಂದಿದೆ. ಸೊ ಈ ಬೆಳ್ಳಿ ಮತ್ತು ಚಿನ್ನ ಎಸ್ಪೆಷಲಿ ಯಾರು ಇನ್ವೆಸ್ಟ್ ಮಾಡಿರ್ತಾರೆ ಇದರಲ್ಲಿ ಒಂದು ರೂಮರ್ಸ್ ಅಂತ ಹೇಳ್ಬೋದು, ಅಥವಾ ಒಂದು ಸ್ಪ್ರೆಡ್, ತುಂಬಾ ಒಂದು ಹಾಟ್ ಟಾಪಿಕ್ ಆಗೋಯ್ತು. ಸೊ ಹಾಟ್ ಟಾಪಿಕ್ ಆಗಿ ಏನಾಯ್ತು ಅಂತಂದ್ರೆ 2010 ಅನ್ನೋದ್ರಲ್ಲಿ ಚಿನ್ನ ಬೆಳ್ಳಿನಲ್ಲಿ ಇನ್ವೆಸ್ಟ್ ಮಾಡಿದವ್ರಿಗೆ ಒಂದು 25% ರಿಟರ್ನ್ ಸಿಕ್ಬಿಡ್ತು. ಯಾಕಂದ್ರೆ ಒಂದೇ ವರ್ಷದಲ್ಲಿ ಅದು ಒಂದು 4,000, ಬೆಳ್ಳಿ ಒಂದು 10,000 ಮೇಲೆ. ಸೊ ಅದರಿಂದ ಎಲ್ಲಾರು ಏನ್ ಮಾಡಿದ್ರು ಅದ್ರ ಕಡೆ ಮುಗ್ಬಿದ್ರು. ಈಗ 32,000 ಬಂದಾಗ ಚಿನ್ನ ತಿರ್ಗಾ 26,000 ಬಂದಿದೆ. ಇನ್ನು ಸ್ವಲ್ಪ ದಿನಗಳಲ್ಲಿ ನಮ್ಮ ಆರ್ಥಿಕ ವ್ಯವಸ್ಥೆ ಏನಿದೆ, ಜಾಗತಿಕ ಆರ್ಥಿಕ ವ್ಯವಸ್ಥೆ ಚೆನ್ನಾಗಾಗ್ಲಿಲ್ಲ ಅಂದ್ರೆ ಚಿನ್ನ 23,000 ಬರುತ್ತೆ, ಬೆಳ್ಳಿ 35,000 ಬರೋ ಸಾಧ್ಯತೆಗಳಿದೆ. ಸೊ ಅದರಿಂದ ನೀವು ಚಿನ್ನ ಬೆಳ್ಳಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಅದೇ ರೀತಿ ಆಗಬಹುದು. 2ನೇ ಟರ್ಮಿನಾಲಜಿ ಬರ್ತದೆ, ರಿಸ್ಕ್ ಇನ್ವೆಸ್ಟ್ಮೆಂಟ್. ನಿಮ್ಮ ಇನ್ವೆಸ್ಟ್ಮೆಂಟ್ ರಿಸ್ಕ್ ಅಲ್ಲಿ ತಗೊಂಡಿದ್ರೆ ಮಾತ್ರ ಇನ್ವೆಸ್ಟ್ ಮಾಡಬೇಕು. ಚಿನ್ನದಲ್ಲಿ ಇನ್ವೆಸ್ಟ್ ಮಾಡ್ಬಿಟ್ಟೆ 1 ವರ್ಷ ಬಿಟ್ಟು 1 ಲಕ್ಷ ಇನ್ವೆಸ್ಟ್ ಮಾಡಿದ್ದು 1 ವರ್ಷ ಬಿಟ್ಟು ನಾನು ನೋಡಿದ್ರೆ 1,30,000 ಆಗಿರ್ತದೆ. ಸೊ ಆ ರೀತಿ ಏನೂ ಆಗೋದಿಲ್ಲ. ಅದನ್ನ ನಾವು ಪ್ರಿಕಾಷನರಿ ಮೆಜರ್ಸ್ ಆಗಿ ತಗೊಬೇಕಾಗುತ್ತೆ. ಓಕೆ ಮಹೇಶ್ ಅವರೇ, ನಾನು ಮತ್ತಷ್ಟು ನಿಮ್ ಜೊತೆ ಚರ್ಚೆಯನ್ನ ನಡೆಸ್ತೀನಿ. ವೀಕ್ಷಕರು ಈಗಾಗಲೇ ನೋಡಿದರೆ ಯಾವ ರೀತಿಯಾದಂತಹ ಹೂಡಿಕೆ ಮಾಡೋದು ಬೆಟರ್ ಅನ್ನುವಂಥದ್ದು. ಸೊ ಈ ಬಗ್ಗೆ ನಾವು ಮತ್ತಷ್ಟು ಚರ್ಚೆಯನ್ನ ಮಾಡ್ತೀವಿ. ಆ ಲಾಂಗ್ ಟರ್ಮ್ ಏನು ಹೂಡಿಕೆ ಇರ್ಬೋದು ಅಥವಾ ಶಾರ್ಟ್ ಟರ್ಮ್, ಇದೆರಡರಲ್ಲಿ ಯಾವ್ದು ಬೆಟರ್, ಈ ಬಗ್ಗೆ ಕೂಡ ನಾವು ಮತ್ತಷ್ಟು ಚರ್ಚೆಯನ್ನ ನಡೆಸ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಈಗ ಒಂದು ಸ್ಮಾಲ್ ಬ್ರೇಕ್. ಮಾರ್ಗ ಬೆಟರ್, ಆ ಬಗ್ಗೆ ನಾವು ಇವತ್ತು ಚರ್ಚೆಯನ್ನ ನಡೆಸ್ತಾ ಇದ್ವಿ. ಈಗ ರಾಬರ್ಟ್ ಅಂತ ಮೈಸೂರಿಂದ ಕರೆಯನ್ನ ಮಾಡ್ತಾರೆ. ರಾಬರ್ಟ್ ಅವರು, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಮಹೇಶ್ ಅವರಿದ್ದಾರೆ. ನಮಸ್ಕಾರ ರಾಬರ್ಟ್ ಅವರೇ, ಹೇಳಿ. ನಮಸ್ಕಾರ ರಾಬರ್ಟ್, ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಕಾಲ್ ಕಟ್ ಆಗತ್ತೆ. ಓಕೆ. ನಮಸ್ಕಾರ ಸರ್, ನನ್ನ ಹೆಸರು ರಾಬರ್ಟ್ ಅಂತ. ನಮಸ್ಕಾರ ರಾಬರ್ಟ್, ಹೇಳಿ. ಸರ್, ನಾನು ಮೈಸೂರು ಕಸ್ತೂರಿ ನಗರದಿಂದ ಮಾಡ್ತಾ ಇದ್ದೀನಿ. ಓಕೆ ಸರ್, ಇದು ನಾನು LIC ಇನ್ವೆಸ್ಟ್ ಮಾಡಿದೆ ಸರ್. ಇದು ಮಾರ್ಕೆಟ್ ಪ್ಲಸ್ ಅಂತ. ಹೌದು. ಮಾರ್ಕೆಟ್ ಪ್ಲಸ್ ಅಂದ್ರೆ ಎವ್ರಿ ಇಯರ್ ನಾನು 10,000 ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಅದು 5 years ನಾನು ಇನ್ವೆಸ್ಟ್ ಮಾಡಿದ್ದೀನಿ ಸರ್. ಸೊ ಅದ್ರ ಬಗ್ಗೆ ಹೆಂಗೆ ಸರ್? ಕೆಲವರು ಹೇಳ್ತಾ ಇದ್ದಾರೆ LIC ಮಾರ್ಕೆಟ್ ಪ್ಲಸ್ ಇವಾಗ ಮುಂಚೆ ತರ ಏನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನೋಡಿ, ನೀವು ಇನ್ವೆಸ್ಟ್ ಮಾಡಿರುವ ಒಂದು ಏನ್ ಪಾಲಿಸಿ ತಗೊಂಡಿದ್ದೀರಾ ಅದನ್ನ ನೀವೇ ಹೇಳಿದಾಗೆ LIC ಮಾರ್ಕೆಟ್ ಪ್ಲಸ್ ಅಂತ ಕರಿತೀವಿ. ಮಾರ್ಕೆಟ್ ಪ್ಲಸ್ ಅಂದ್ರೆ ಮಾರ್ಕೆಟ್ ಓರಿಯೆಂಟೆಡ್ ಪಾಲಿಸಿ ಅಂತ ನಾವು ಹೇಳ್ತೀವಿ. ಅಂದ್ರೆ ಮಾರ್ಕೆಟ್ ಮೇಲೆ ಹೋದಾಗ, ಮಾರ್ಕೆಟ್ ಇರೋ ಒಂದು ರೇಟ್ಸ್ ಏನಿರ್ತದೆ ಅದ್ ಮೇಲೆ ಹೋದಾಗ ಸ್ಟಾಕ್ ಮಾರ್ಕೆಟ್ ನಿಮ್ಗೆ ಪಾಲಿಸಿ ಲಾಭ ಬರ್ತದೆ. ಹಾಗೆ ಏನಾದ್ರು ನಿಮ್ಗೆ ಮಾರ್ಕೆಟ್ ಏನಾದ್ರು ಮೇಲೆ ಹೋಗದೆ ಮಾರ್ಕೆಟ್ ಕೆಳಗೆ ಹೋಗಿ ಆರ್ಥಿಕ ಸ್ಥಿತಿ ತೊಂದರೆಗೆ ಬಂದಾಗ ಆ ಪಾಲಿಸಿ ಕೆಳಗಡೆ ಬರ್ತದೆ. ನಿಮ್ಗೆಲ್ಲ ಗೊತ್ತಿರೋ ರೀತಿಯಲ್ಲಿ ನಮ್ಮ ಗ್ಲೋಬಲ್ ಮಾರ್ಕೆಟ್ ಮತ್ತು ಇಂಡಿಯನ್ ಮಾರ್ಕೆಟಿನ ಸ್ಥಿತಿ ಕಳೆದ 4 ವರ್ಷದಿಂದ ತುಂಬಾ ಆರ್ಥಿಕ ತೊಂದರೆನಲ್ಲಿದೆ. ಅದಕ್ಕೆ ಎಲ್ಲಾ ಮ್ಯೂಚುವಲ್ ಫಂಡ್ ಪಾಲಿಸೀಸ್, ಒಂದೇ ಒಂದು ಪಾಲಿಸಿ ಬಗ್ಗೆ ಮಾತಾಡಿದ್ರೆ ಎಲ್ಲಾ ಮ್ಯೂಚುವಲ್ ಫಂಡ್ ಪಾಲಿಸೀಸ್ ಒಂದು ಅಪ್ರಿಶಿಯೇಟೆಡ್ ರಿಟರ್ನ್ಸ್ ನ ಕೊಟ್ಟಿಲ್ಲ. ಅದರಿಂದ ನೀವೇನ್ ಮಾಡ್ಬೇಕಾಗ್ತದೆ ಅಂತಂದ್ರೆ, ನೀವು ಇನ್ವೆಸ್ಟ್ಮೆಂಟ್ ಮಾಡುವಾಗ ಆ ಪಾಲಿಸಿಯ ನೆಟ್ ಅಸೆಟ್ ವ್ಯಾಲ್ಯೂ ಏನಿದೆ ಮೊದಲನೇದಾಗಿ, ಎರಡನೇದಾಗಿ ನಮ್ಮ ಇನ್ವೆಸ್ಟ್ಮೆಂಟ್ ಮಾಡುವಾಗ ನಮ್ಮ ಸ್ಟಾಕ್ ಮಾರ್ಕೆಟಿನ ಬೆಲೆ ಅತಿ ಕಡಿಮೆ ಇರೋದನ್ನ ನೋಡ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಜಾಸ್ತಿ ಪ್ರಾಫಿಟ್ ಆಗ್ತದೆ. ನೀವು 5 ವರ್ಷದಿಂದ ಏನು ಇನ್ವೆಸ್ಟ್ ಮಾಡಿದೀರಾ ಅದನ್ನ ನಿಮ್ಗೆ 3 years ಲಾಕ್ ಇನ್ ಪೀರಿಯಡ್ ಇರ್ಬೋದು, 5 years ಲಾಕ್ ಇನ್ ಪೀರಿಯಡ್ ಇರ್ಬೋದು. ನಿಮ್ಗೆ ನೆಕ್ಸ್ಟ್ ಈ ತರ ಮಾರ್ಕೆಟ್ ಪ್ಲಸ್ ಅಲ್ಲಿ ರಿಸ್ಕ್ ಇನ್ವೆಸ್ಟ್ಮೆಂಟ್ಸ್ ಏನಿದೆ ಅದ್ರಲ್ಲಿ ನಿಮ್ಗೆ ನಂಬಿಕೆ ಇಲ್ಲ, ಟೆನ್ಷನ್ ಆಗುತ್ತೆ, ಲಿಕ್ವಿಡೇಟ್ ಮಾಡಕ್ಕಾಗಲ್ಲ ನಿಮ್ ಫ್ರೆಂಡ್ಸ್ ಬೇಕಾದಾಗ. ಆತರ ಒಂದು ಪರಿಸ್ಥಿತಿ ಇದ್ದಲ್ಲಿ ನೀವು ಅದನ್ನ ಇನ್ವೆಸ್ಟ್ ಮಾಡೋದನ್ನ ಸ್ಟಾಪ್ ಮಾಡಿ. ಮಾರ್ಕೆಟ್ ಯಾವಾಗಿದ್ರು ಮೇಲೆ ಹೋಗುತ್ತೆ. ಪ್ರತಿಯೊಂದು ಲ್ಯಾಡರ್, ಒಂದು ಸ್ಟೆಪ್ ಹೇಗೆ ಮೇಲೆ ಹೋಗುತ್ತೆ ಅದೇ ರೀತಿ ತೊಂದರೆಗಳು ಬಂದರೂ ಸಹ ಇನ್ನು 10 ವರ್ಷದಲ್ಲಿ ಆರ್ಥಿಕ ಸ್ಥಿತಿ ಚೆನ್ನಾಗೋ ಸಾಧ್ಯತೆ ಇದ್ದೇ ಇರ್ತದೆ. ಸೊ ಅದರಿಂದ ಅದು ಚೆನ್ನಾಗಾದಾಗ ನಿಮ್ಮ ಇನ್ವೆಸ್ಟ್ಮೆಂಟ್ ನ ವಾಪಸ್ ತಗೊಳ್ಳಿ. ಮತ್ತು ನೆಕ್ಸ್ಟ್ ಟೈಮ್ ಇನ್ವೆಸ್ಟ್ ಮಾಡುವಾಗ ಒಂದು ಪ್ರಿಕಾಷನರಿ ಮೆಜರ್ಸ್ ತಗೊಂಡು ನೀವು ಆ ಇನ್ವೆಸ್ಟ್ಮೆಂಟ್ಸ್ ಗೆ ಅನುಗುಣವಾಗಿ ನೀವು ವೇಟ್ ಮಾಡಬಹುದಾ ಒಂದು ಮಾರ್ಕೆಟ್ ಪರಿಸ್ಥಿತಿನಲ್ಲಿ ಅಂತ ನೋಡ್ಬಿಟ್ಟು ಇನ್ವೆಸ್ಟ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಓಕೆ, ಧನ್ಯವಾದ ರಾಬರ್ಟ್ ಅವರ ಕರೆಯನ್ನ ಮಾಡಿದ್ದಕ್ಕೆ. ಈಗ ಇರ್ಫಾನ್ ಅಂತ ಬೆಂಗಳೂರಿಂದ ಕರೆಯನ್ನ ಮಾಡಿದ್ದಾರೆ. ಇರ್ಫಾನ್ ಅವರೇ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ಇರ್ಫಾನ್, ಹೇಳಿ. ಸರ್, ನಾನು ಬೆಂಗಳೂರಲ್ಲಿ 1-2 ಪ್ರಾಪರ್ಟೀಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ಓಕೆ. ಈಗ ಅದ್ರದ್ದು ಅಪ್ರಿಸಿಯೇಷನ್ ತುಂಬಾ ಜಾಸ್ತಿ ಆಗಿದೆ. ನಾವೆಲ್ಲ ತಗೊಂಡಾಗೆಲ್ಲ 700 ರೂಪಾಯಿ 800 ರೂಪಾಯಿ ಸ್ಕ್ವೇರ್ ಫೀಟ್ ಅಲ್ಲಿ ತಗೊಂಡಿದ್ದೀಗ. ಆಗ ಒಂದು 2-3 years ಬ್ಯಾಕ್ ಈಗ ಆಲ್ಮೋಸ್ಟ್ 3,000 rupees ಹೋಗ್ಬಿಟ್ಟಿದೆ ಈಗ ಆಲ್ರೆಡಿ ಮಾರ್ಕೆಟ್ ಅದು. ಯಾಕಂದ್ರೆ ಸುಮ್ನೆ ಈ ತರ ಸೂಟಪ್ ಆಗಿದೆಲ್ಲ, ಮತ್ತೇನಾದ್ರೂ ವಾಪಸ್ ಬರೋಂತ ಚಾನ್ಸಸ್ ಇದೆಯಾ ನಮ್ಮ ಇನ್ವೆಸ್ಟ್ಮೆಂಟ್ ಗೆ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇರ್ಫಾನ್. ತುಂಬಾ ಜನಕ್ಕೆ ಪ್ರಶ್ನೆ ಇರುತ್ತೆ ರಿಯಲ್ ಎಸ್ಟೇಟ್ ಅಲ್ಲಿ ಗೊತ್ತಿಲ್ದೇನೋ ಅಥವಾ ಗೊತ್ತಿದ್ದೋ ಇನ್ವೆಸ್ಟ್ ಮಾಡಿರ್ತಾರೆ.
ಒಂದು 1,000 ರೂಪಾಯಿ ಸ್ಕ್ವೇರ್ ಫೀಟ್ ಆಗಿ ತಗೊಂಡಿರ್ತಾರೆ 10 ವರ್ಷದಿಂದ, ಈಗ ಅದು ಮಿನಿಮಮ್ 6,000 to 7,000 ರೂಪಾಯಿ ಆಗಿರ್ತದೆ. ಇದೇ ರೀತಿ ಆಗುತ್ತಾ ಮುಂದೆ ಕೆಳಗಡೆ ಬೀಳ್ತದ ಅಂತ ನಿಮ್ಗೆ ಪ್ರಶ್ನೆ ಬರ್ತದೆ. ನೋಡಿ, ರಿಯಲ್ ಎಸ್ಟೇಟ್ ಯಾವಾಗಿದ್ರು ಒಂದು ಸೇಫ್ ಇನ್ವೆಸ್ಟ್ಮೆಂಟ್ ಆಗ್ತದೆ. ಎಲ್ಲಿ ಅಂತ ಕೇಳಿ, ಬರೀ ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ಮಾತ್ರ ಸೇಫ್ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಅದು ಭಾರತದಲ್ಲಿ ಅಥವಾ ಒಂದು ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ. ಅದೇ ನೀವು ಡೆವಲಪ್ಡ್ ಕಂಟ್ರೀಸ್ ನಮ್ಮ USA UK ನಲ್ಲಿ ಇನ್ವೆಸ್ಟ್ ಮಾಡಿರೋ 1 ಕೋಟಿ ಕೊಟ್ಟಿರೋ ಪ್ರಾಪರ್ಟಿನ ಈಗ 30 ರಿಂದ 40 ಲಕ್ಷಕ್ಕೂ ತಗೊಂಡವ್ರು ಯಾರೂ ಇಲ್ಲ. ಅದು ಯಾಕೆ ಆಗ್ತದೆ ಅಂತಂದ್ರೆ ರಿಯಲ್ ಎಸ್ಟೇಟ್ ಸಪ್ಲೈ ಅಂಡ್ ಡಿಮಾಂಡ್ ಅಲ್ಲಿ ವರ್ಕೌಟ್ ಆಗ್ತದೆ. ಅಂದ್ರೆ ಸಪ್ಲೈ ಯಾರು ಬೇಕಾದ ಲೈಕಿಂಗ್ ಇದ್ದಾಗ ಮಾತ್ರ ತಗೊಂತಾರೆ, ಅವಶ್ಯಕತೆ ಇಲ್ದಾಗ ತಗೊಳಲ್ಲ. ನೀವು ಸಿಂಪಲ್ ನೀವು ಹೇಳಿದ್ರೆ ಒಂದು ಪ್ರಾಪರ್ಟಿ ತಗೊಂಡಿದ್ದೀವಿ 700 ರೂಪಾಯಿಗೆ, ಅದೀಗ 3,000 ರೂಪಾಯಿಗೆ ಹೋಗಿದೆ ಅಂತ, ನೀವು ನಾಳೆ ಬೆಳಿಗ್ಗೆ ಅದನ್ನ ಎಲ್ಲ ವೆಬ್ಸೈಟ್ಸ್ ಅಲ್ಲಿ ಇರ್ಬೋದು ಅಥವಾ ಒಂದು ಪೇಪರ್ ಆಡ್ ಇರ್ಬೋದು ಕೊಡಿ, ನಾಳೆ ಬೆಳಿಗ್ಗೆಯಿಂದ 1 ತಿಂಗಳಲ್ಲಿ ಅದು ಸೇಲ್ ಆಗುವ ಒಂದು ಪರಿಸ್ಥಿತಿ ತುಂಬಾ ಕಮ್ಮಿ ಇರ್ತದೆ. ಲಿಕ್ವಿಡೇಟಿಂಗ್ ಆಫ್ ಯುವರ್ ಅಸೆಟ್ಸ್ ಏನಿದೆ ಅದು ತುಂಬಾ ಕಮ್ಮಿ ಆಗ್ತದೆ. ಸೊ ಈಗ ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋದನ್ನ ಸೇಲಿಗೆ ಇಟ್ಟರು ಒಂದು 6 to 7 months ಬೇಕಾಗ್ತದೆ. ಸೊ ರಿಯಲ್ ಎಸ್ಟೇಟ್ ಅಲ್ಲಿ ಒಂದು ಲಿಕ್ವಿಡಿಟಿ ಒಂದು ಪ್ರಾಬ್ಲಮ್ ಆಗ್ತದೆ. ಹಾಗೆ ರೇಟ್ಸ್ ಏನಾದ್ರು 3,000ಕ್ಕೆ ಹೋಗಿರೋದು 2,500 ಬರುತ್ತಾ ಅಂದ್ರೆ ಆ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಬಟ್ 3,000ಕ್ಕೆ ಹೋಗಿರುವ ರೇಟ್ಸ್ ನೆಕ್ಸ್ಟ್ ಇನ್ನೊಂದು 1 ವರ್ಷದಲ್ಲಿ 10% ಅಂದ್ರೆ 3,300, ಇನ್ನೊಂದು 10% ಅಂದ್ರೆ 3,600 ಆ ರೀತಿ ಡೆವಲಪ್ಮೆಂಟ್ ಆಗ್ತದೆ. ಈ ಏನ್ ನಿಮ್ಗೆ ಶೂಟಪ್ ಆಗಿದೆ ರೇಟ್ಸ್ ಅಂದ್ರೆ ಒಂದು ಆವರೇಜ್ ಆನ್ಯುವಲ್ ರಿಟರ್ನ್ ಆಫ್ 20% ಹಂಗೆ ಏನ್ ಶೂಟಪ್ ಆಗಿದೆ, ಅದು ಅದೇ ರೀತಿ ಕಮಿಂಗ್ ಡೇಸ್ ಅಲ್ಲಿ ಆಗುತ್ತೆ ಅನ್ನೋ ಸಾಧ್ಯತೆ ತುಂಬಾ ಕಮ್ಮಿ ಇರುತ್ತೆ. ಸಿಂಪ್ಲೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಯಾವುದೋ ಒಂದು ನಮ್ಮ ಬ್ಯಾಂಗ್ಳೂರಲ್ಲಿ ಡೆವಲಪ್ಡ್ ಏರಿಯಾನಲ್ಲಿ 20,000 to 25,000 ಸ್ಕ್ವೇರ್ ಫೀಟ್ ಇರ್ತದೆ. ಅದು ನಿಮ್ಗೆ ಈಗ 25,000 ಸ್ಕ್ವೇರ್ ಫೀಟ್ ಕೊಟ್ಟು ನೀವೇನಾದ್ರು ಒಂದು ಸೈಟ್ ನ ನೀವೇನಾದ್ರು ಬೈ ಮಾಡಿದ್ರೆ 5 ವರ್ಷಕ್ಕೆ ಅದು 50,000 ರಿಂದ 60,000 ಸ್ಕ್ವೇರ್ ಫೀಟ್ ಆಗೋದಿಲ್ಲ. ಅಂದ್ರೆ ನಿಮ್ಮ ಏನ್ ಇನ್ವೆಸ್ಟ್ಮೆಂಟ್ ಇರ್ತದೆ ದ್ವಿಗುಣ ಆಗಲ್ಲ 5 ವರ್ಷಕ್ಕೂ ಕೂಡ. ಅಂದ್ರೆ ಆವರೇಜ್ ಒಂದು 15% ಇನ್ಕ್ರೀಸ್ ಆಗೋದಿಲ್ಲ, ಒಂದು 10 to 8 to 6% ಇನ್ಕ್ರೀಸ್ ಆಗ್ತದೆ. ಅದೇ ನೀವು ಇನ್ವೆಸ್ಟ್ಮೆಂಟ್ ಇನ್ ರಿಯಲ್ ಎಸ್ಟೇಟ್ ಎಲ್ಲಿ ಮಾಡ್ಬೇಕಂಗಾದ್ರೆ ಅಂತಂದ್ರೆ ಡೆವಲಪಿಂಗ್ ಪ್ಲೇಸಸ್ ಎಲ್ಲಿರ್ತದೆ, ಈಗ ಒಂದು ನ್ಯೂ ಡೆವಲಪ್ ಲೇಔಟ್ಸ್ ಆಗಿರ್ತದೆ, ಅಪ್ರೂವ್ಡ್ ಲೇಔಟ್ಸ್ ಆಗಿರ್ತದೆ, ರಿಂಗ್ ರೋಡ್ ಆಚೆ ಇರುವ ಒಂದು ಪ್ರಾಜೆಕ್ಟ್ಸ್ ಆಗಿರ್ತದೆ, ಅಲ್ಲಿ ಲಿಟಿಗೇಷನ್ ಫ್ರೀ ಲಾಯರ್ ಒಪಿನಿಯನ್ ತಗೊಂಡು ಒಂದು ಎಲ್ಲಾ ಒಂದು ಪ್ರಾಪರ್ಟಿ ಡಾಕ್ಯುಮೆಂಟ್ ಚೆನ್ನಾಗಿದೆ ಅಂತ ನೋಡಿ BDA BBMP ಅಲಾಟೆಡ್ ಲೇಔಟ್ಸ್ ಇದ್ರೆ ಅಥವಾ ಅಪ್ರೂವ್ಡ್ ಲೇಔಟ್ಸ್ ಇದ್ರೆ ನೀವು ಇನ್ವೆಸ್ಟ್ ಮಾಡಿದ್ರೆ ಒಂದು ಅಟ್ಲೀಸ್ಟ್ ಫಿಕ್ಸ್ಡ್ ಡೆಪಾಸಿಟ್ ರೇಟ್ ಇಂಟ್ರೆಸ್ಟ್ ಒಂದು 10 to 12% ಪ್ರಾಫಿಟ್ ನಿಮ್ಗೆ ಬರೋ ಸಾಧ್ಯತೆ ಜಾಸ್ತಿ ಇರ್ತದೆ. ಓಕೆ, ಧನ್ಯವಾದ ಇರ್ಫಾನ್ ಕರೆಯನ್ನ ಮಾಡೋದಕ್ಕೆ. ಈಗ ಶಿವಪ್ರಸಾದ್ ಅಂತ ಬೆಂಗಳೂರಿಂದ ಕರೆಯನ್ನ ಮಾಡಿದ್ದಾರೆ. ಶಿವಪ್ರಸಾದ್, ನಿಮ್ಮ ಪ್ರಶ್ನೆಯನ್ನ ಕೇಳಿ. ನಮಸ್ಕಾರ. ನಮ್ದು ಸಿಸ್ಟಮ್ ಮ್ಯಾನೇಜ್ ಆಗಸ್ಟ್ ಅಲ್ಲಿ ಇದೆ, ಆಗಸ್ಟ್ ಕೊನೆಯಲ್ಲಿ. ಅದಕ್ಕೆ ನಾವು ಚಿನ್ನ ಬೆಳ್ಳಿ ಇದು ತಗೋಬೇಕಂತ ಇದೀವಿ. ಅದಕ್ಕೆ ಯಾವ ರೇಟು ಸೂಕ್ತ ಪರ್ಚೇಸ್ ಮಾಡೋದಕ್ಕೆ ಅಂತ ಕೇಳ್ಬೇಕಿತ್ತು. ಮತ್ತೆ ನೀವ್ ಹೇಳ್ತಿರೋದು ಈಗ ಬೆಳ್ಳಿ 40,000 ಕಡಿಮೆ ಬಂದಿದೆ ಅಂತ. ಬಟ್ ಆದ್ರೂ ಈಗ ಇದು ಗೋಲ್ಡ್ ಪ್ಯಾಲೇಸ್ ಆತರ ಫೋನ್ ಮಾಡಿ ಕೇಳಿದ್ರೆ ಅವ್ರು ಈಗ್ಲೂ 40,900 ರೂಪಾಯಿ ಇದೆ ಅಂತ ಹೇಳ್ತಿದ್ದಾರೆ ಕೆಜಿ. ಯಾವ ರೀತಿ ಅವ್ರಿಗೂ ನೀವ್ ಹೇಳೋ ರೇಟೇ ತುಂಬಾ ವ್ಯತ್ಯಾಸ ಇರುತ್ತೆ ಅವ್ರಿಗೂ ನಿಮ್ಗೂ. ಅದಕ್ಕೆ ಅದನ್ನ ಕೇಳ್ಬೇಕು ಅಂತ ಹೇಳ್ತೆ. ನೋಡಿ, ಮೊದಲನೇದಾಗಿ ನೀವು 2ನೇ ಪ್ರಶ್ನೆನ ತಗೊಂಡು ಹೇಳ್ತೀನಿ. ನೀವು ಚಿನ್ನದ ಅಂಗಡಿಗೆ ಅಥವಾ ಜ್ಯುವೆಲ್ಲರಿ ಅಂಗಡಿಗೆ ಕಾಲ್ ಮಾಡಿದ್ರೆ ಅವರು ಒಂದು ಡೊಮೆಸ್ಟಿಕ್ ರೇಟ್ಸ್ ಪ್ರತಿಯೊಂದು ಬಾಂಬೆ, ಕೋಲ್ಕತ್ತಾ ಅಲ್ಲೊಂದು ಅಸೋಸಿಯೇಷನ್ ಅವರು ಒಂದು ಡೊಮೆಸ್ಟಿಕ್ ರೇಟ್ಸ್ ಮಾಡ್ಕೊಂಡಿರ್ತಾರೆ. ಈಗ ಚಿನ್ನದ ಬೆಲೆ 24,500 ಇಂದ 24,800 ಇದೆ, ಅದು ಡೊಮೆಸ್ಟಿಕ್ ಬೆಲೆ ಆಗುತ್ತೆ. ಅದೇ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಇದೇ ಬೆಲೆ 26,000 26,100 ರೂಪಾಯಿನಲ್ಲಿದೆ. ಅದೇ ರೀತಿ ಸಿಲ್ವರ್ ನಲ್ಲೂ ಸ್ವಲ್ಪ ವೇರಿಯೇಷನ್ಸ್ ಇರ್ತದೆ. ಮತ್ತೆ ಅವ್ರು ಯಾವಾಗ ಇನ್ವೆಸ್ಟ್ಮೆಂಟ್ ಯಾವಾಗ ನೀವು ಅವ್ರಿಗೆ ಕಾಲ್ ಮಾಡಿದಾಗ ಅವರ ರೇಟ್ಸ್ ಏನಿರ್ತದೆ ನೆಕ್ಸ್ಟ್ 4 hours ನಲ್ಲಿ ಅವ್ರಿಗೂ ಕೂಡ ರೇಟ್ ಚೇಂಜ್ ಆಗಿರ್ತದೆ. ಅಥವಾ ಅವ್ರ ಅಸೋಸಿಯೇಷನ್ ಅವರು ಪರ್ ಡೇ ರೇಟ್ ಚೇಂಜ್ ಅಂತ ಒಪ್ಕೊಂಡಿದ್ರೆ ಒಂದು ದಿನ ಆದ್ಮೇಲೆ ರೇಟ್ ಚೇಂಜ್ ಮಾಡ್ತಾರೆ. ಬಟ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಪ್ರತಿ ನಿಮಿಷದಲ್ಲೂ ಮಾರ್ಕೆಟ್ ರೇಟ್ ಚೇಂಜ್ ಆಗುತ್ತೆ. ಸೊ ನಾವು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ವಿತ್ ರೆಸ್ಪೆಕ್ಟ್ ಟು US ಡಾಲರ್ ಮತ್ತು ಇಂಟರ್ನ್ಯಾಷನಲ್ ರೇಟ್ಸ್ ಅಲ್ಲಿ ನಾವು ನಿಮ್ಗೆ ರೇಟ್ಸ್ ಹೇಳ್ತೀವಿ. 2ನೇದಾಗಿ ನೀವು ಕೇಳಿದ್ರೆ ಆಗಸ್ಟ್ ಅಲ್ಲಿ ಒಂದು ಮದುವೆ ಇದೆ, ನಾವು ಚಿನ್ನ ಖರೀದಿ ಮಾಡ್ಬೇಕಂತ ಇದೀವಿ, ಖರೀದಿ ಮಾಡ್ಬೋದಾ ಬೇಡವಾ ಅಂತ. ನೋಡಿ, ಮದುವೆ ಇರ್ಬೋದು, ಬೇರೆ ಒಂದು ಸಮಾರಂಭಗಳಿಗೆ ನೀವೇನಾದ್ರು ಚಿನ್ನ ಖರೀದಿ ಮಾಡಿದ್ರೆ ಅದನ್ನ ಇನ್ವೆಸ್ಟ್ಮೆಂಟ್ ಗಿಂತ ಜಾಸ್ತಿ ಕನ್ಸಂಪ್ಷನ್ ಅಂತ ಕರಿತೀವಿ. ಅಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿರಲ್ಲ, ಅಲ್ಲಿ ಒಂದು ಮದುವೆ ಖರೀದಿ ಮಾಡೋ ಪರಿಸ್ಥಿತಿ ತುಂಬಾ ಜಾಸ್ತಿ ಇರ್ತದೆ, ನೀವು ಖರೀದಿ ಮಾಡ್ಲೇಬೇಕಾಗತ್ತೆ. ಬಟ್ ಅಲ್ಲಿ ಏನ್ ಮುಂಜಾಗ್ರತೆ ಕ್ರಮ ವಹಿಸಬೇಕು ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಚಿನ್ನದ ರೇಟ್ ಗಿಂತ ಮುಂಜಾಗ್ರತೆ ಕ್ರಮ